ಯಾರೋ ನಾಗರಿಕರು ಒಂದ್ ನಿಮಿಷ ಕೇಳಿಲಿ, ನಾಗರಿಕರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಕೆಲವರು ರಿಕ್ವೆಸ್ಟ್ ಏನು ಅವರ ಆಸೆ ತಿಳಿದ್ರು, ಹತ್ರ ಬರ್ತಾ ಇದೆ ಅಂತ ಹೇಳಿದ್ರು. ಹತ್ರ ಬರ್ತಾ ಇದೆಯಾ ಅಂತ ಕೇಳಿದ್ರು ಅಷ್ಟೇ. ನೀವು ಅದನ್ನ ನಾನ್ ಹತ್ರ ಬರ್ತಾ ಇದೆ ಅಂತ ಹೇಳಿದೆ ಅಂತ ನೀವು ಅದನ್ನ ತಿರುಗಿಸಿ ತೋರ್ಸಕ್ ಹೋಗ್ಬೇಡಿ. ಆಗ್ಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹತ್ರ ಬರ್ತಾ ಇದ್ದಾರೆ. ನಾನು ಯಾವ ಅರ್ಜೆಂಟಲ್ಲೂ ಇಲ್ಲ. ನಾನು ಇಲ್ಲಿ ಬಂದಿರೋದು ರಾಜಕಾರಣ ಮಾಡ್ಲಿಕ್ಕಲ್ಲ. ಐ ಆಮ್ ಟೆಲಿಂಗ್ ಯು ಮೀಡಿಯಾಗೆ, ಐ ವಿಲ್ ನಾಟ್ ಕೋಆಪರೇಟ್ ವಿತ್ ಯು ಇನ್ ಫ್ಯೂಚರ್. ನೀವೇನಾರು ಆ ತರ ಸುಳ್ಳು ನ್ಯೂಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ, ಸೆನ್ಸೇಷನ್ ನ್ಯೂಸ್ ಕ್ರಿಯೇಟ್ ಮಾಡಿದ್ರೆ, ಐ ವಿಲ್ ನಾಟ್ ಇನ್ನೊಂದು ದಿನ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೊಡಲ್ಲ, ನಿಮ್ನ ಕರೆಯಕ್ ಹೋಗಲ್ಲ. ನಿಮ್ ಕರೀದೆ ನಾನು ರಾಜಕಾರಣ ಮಾಡಕ್ಕೂ ಗೊತ್ತಿದೆ ನಿಮ್ಗೆ. ಯಾರದನ್ನಾಗ್ಲೇ ನೀವು ಪೋಸ್ಟ್ ಮಾಡ್ತಾ ಇದೀರಿ, ಮುಖ್ಯಮಂತ್ರಿ ಹತ್ರ ಬರ್ತಾ ಇದೆ ಅಂತ ಅನ್ಬಿಟ್ಟು ಹೇಳಿದೆ ಅಂತ ಅನ್ಬಿಟ್ಟು ಎಲ್ಲಿ ಹೇಳಿದೀನಿ ನಾನು? ಯು ಶುಡ್ ನಾಟ್ ಹೇಳಿದ್ರೇನು ಇಲ್ಲ. ನಾನು ಇವರೇನ ಮಾತಾಡ ಅವ್ರು ಹೇಳಿದ್ರು ಆಯ್ತು ಅಂತ ನಾನು ಸುಮ್ನೆ ಈಗ ಚರ್ಚೆ ಮಾಡ್ತಾ ಇಲ್ಲ. ನಿಮ್ದೆಲ್ಲ ಬರೀ ರಾಜಕಾರಣ ಬಿಟ್ಬಿಡಿ. ನೀವೆಲ್ಲ ನಾವು ಮಾಡ್ತಾ ಇರೋದು ಡೆವಲಪ್ಮೆಂಟ್ಗೋಸ್ಕರ ಬರ್ತೀವಿ. ನೀವು ರಾಜಕೀಯ ಬಂದ್ರೆ ನಾನು ನೆಕ್ಸ್ಟ್ ಇನ್ ಯಾವ ಪಾರ್ಕ್ಗೂ ನಿಮ್ನ ಕರ್ಕೊಂಡು ಹೋಗಲ್ಲ. ನಾನು ಐ ವಿಲ್ ನಾಟ್ ಅಲೋ ಎನಿವನ್. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಯಾವ ಹತ್ರ ಬರ್ತಾ ಇದೆ ಅಂತನೂ ನಾನು ಹೇಳಿಲ್ಲ, ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಐ ನೋ ವಾಟ್ ಈಸ್ ಮೈ ಡೆಸ್ಟಿನಿ. ನನಗೆ ಭಗವಂತ ಏನ್ ಅವಕಾಶ ಕೊಟ್ಟಿದ್ದಾನೆ ಅಂತ ಗೊತ್ತಿದೆ, ಯಾವಾಗ ಅವಕಾಶ ಕೊಡ್ತಾರೆ ಅನ್ನೋದು ಗೊತ್ತಿದೆ. ನನಗೆ ನನ್ನ ರಾಜ್ಯದ ಜನತೆಗೆ ಸೇವೆ ಮಾಡಬೇಕು, ಬೆಂಗಳೂರು ನಾಗರಿಕರಿಗೆ ಉತ್ತಮವಾದಂತ ಆಡಳಿತ ಕೊಡಬೇಕು. ಆ ದೃಷ್ಟಿಯಿಂದ ಬೆಳಗ್ಗೆ ಸಾಯಂಕಾಲ ನಾನು ತಿರುಗ್ತಾ ಇದ್ದೀನಿ. ನೀವು ಒಳ್ಳೇದು ಬಿಟ್ಬಿಟ್ಟು ಬರೀ ಕಾಂಟ್ರವರ್ಸಿನೇ ಕ್ರಿಯೇಟ್ ಮಾಡ್ತಾ ಇದ್ದೀರ ನೀವೆಲ್ಲ ಮೀಡಿಯಾ. ಐ ಆಮ್ ಟೆಲಿಂಗ್ ಯು, ಸುಮ್ನೆ ಸುಳ್ಳೆಲ್ಲ ಇಲ್ಲಿದ್ದೆಲ್ಲ ಕ್ರಿಯೇಟ್ ಮಾಡಕ್ ಹೋಗಿದ್ದೀವಿ. ಆಗ್ಲೇ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಂಗೆನೆ ಇದನ್ನ ದೊಡ್ಡ ನ್ಯೂಸ್ ಮಾಡಿ ನೀವು ಅದನ್ನ ಟ್ರೋಲ್ ಮಾಡ್ತಾ ಇದ್ದೀರಿ. ಆಗ್ಲೇ ಹತ್ರ ಬರ್ತಾ ಇದೆ ಅಂತ ಎಲ್ಲಿ ಹೇಳಿದೀನಿ ನಾನು? ಹೇಳಿದೀನಿ ಯಾರು ಮಾತು ಹಾಕಿದ್ರೆ ನಾನು ನಿಮ್ಮ ಮೇಲೆ ವಾಪಸ್ ಇದ್ದನ್ನು ನಾನು ಐ ವಿಲ್ ಹ್ಯಾವ್ ಟು ಫೈಲ್ ಎ ಡಿಫಾಮೇಷನ್ ಕೇಸ್ ಅನ್ನು ಇರೋ ವಿಚಾರ ಹೇಳ್ತಾ ಇದ್ದೀನಿ. ಇಫ್ ಎನಿ ಚಾನಲ್ಸ್ ಟ್ರೈ ಟು ಮಿಸ್ಗೈಡ್, ನನಗೆ ನಂದೇ ಆದಂತ ಸಮಯ ಪ್ರಜ್ಞೆ ಇದೆ ನನಗೆ. ಇದನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಂಬರ್ 1. ನಂಬರ್ 2, ಈಗ ಮೇಜರ್ ಡಿಸಿಷನ್ ನಾನು ಇವತ್ತು ಸುಮಾರು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.